ಆಹಾ ಹಾ ಹಾ ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ, ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ, ಪ್ರಪಂಚವ ಗೆದೆಯುವ ದೇನಗದ ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ, ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ. ನಿತ್ಯ ತ್ರಿಕಾಲದಿ ಲಿಂಗಾರ್ಚನೆ ಮಾಡಿ ಮೃತ್ಯುವ ಗೆದೆಯುವ ದೇನಗದ ನಿತ್ಯ ತ್ರಿಕಾಲದಿ ಲಿಂಗಾರ್ಚನೆ ಮಾಡಿ ಮೃತ್ಯುವ ಗೆದೆಯುವ ದೇನಗದ ಆದಿಯನಾದಿಯ ಭೇದವ ತೋರದೆ ಆದಿಯನಾದಿಯ ಭೇದವ ತೋರದೆ ಸಾಧುವನೊಲಿಸುವ ದಿನಗದ ಪ್ರತ್ಯಕ್ಷವಾಗಿ ಶಿವ ತನ್ನೊಳಗಿರುತ್ತೀರೆ, ಪ್ರಪಂಚವ ಗೆದೆಯುವ ದಿನಗದ ಪ್ರತ್ಯಕ್ಷವಾಗಿ ಶಿವ ಪ್ರತ್ಯಕ್ಷವಾಗಿ ಶಿವ ಪ್ರತ್ಯಕ್ಷವಾಗಿ ಶಿವ. ಎಂತಹ ನೀರವ ಶಾಂತಿ ನಿಶ್ಚಲತೆಯನ್ನು ತಾಳಿ ನಿಂತಿರುವುದು ಈ ದಿನದ ಸೂರ್ಯೋದಯ. ಅಂತವರಿಯದ ಅನಂತ ನದಿಯ ಶಾಂತಿಯನ್ನೇ ಸೂರ್ಯಗೊಂಡು ಋಷಾಶ್ರಮಗಳ ಶಾಂತಿಯನ್ನೇ ಮೈದೆಳೆದು ನಿಂತಿಯದು ಈ ಪುಣ್ಯ ತಾಣ. ಬಾದಾಮಿಯ ಚಾಲುಕ್ಯರ ಆದಿಯಾಗಿ ವಿಜಯನಗರ ಸಾಮ್ರಾಜ್ಯದ ಅಂತ್ಯದವರೆಗೂ ಮೆರೆದ ನೆಲವೆಂದು ಬರಿದಾಗಿ ಮಲಗಿಯುವುದು ಬೇರಿನಾಸರೆ ತಪ್ಪಿದ ಬಳ್ಳಿಯಂತೆ. ಬಾದಾಮಿಯಿಂದ ಪಟ್ಟದ ಕಲ್ಲಿನ ಮೇಲೆ ಹಾಯ್ದು ಐವಳ್ಳಿಗೆ ಬರುವ ಅಂದಿನ ರಾಜಬೀದಿ ಇಂದು ನೀರವವಾಗಿದೆ, ನಿರ್ಕ್ಷಣವಾಗಿದೆ. ಅಳಿದುಳಿದ ಗತಕಾಲದ ಸಾಮ್ರಾಜ್ಯ ವೈಭವದ ಸಂಭ್ಲಾನ್ನತೆಯನ್ನು ಆಕಾಶದಿಂದ ಹೇಳುತ್ತಾ ಹರಿಯುತ್ತಿಯಳು ಪುಣ್ಯವಾಹಿನಿ ಮಲಪ್ರಭೆ. ಮಲಪ್ರಭೆ ಪಿತೃವಚನ ಪರಿಪಾಲನಾರ್ಥವಾಗಿ ಮಾತೃ ರೇಣುಕಾಳ ಶಿರಸ್ಸನ್ನೇ ಕತ್ತರಿಸಿದ ಪರಶುರಾಮ ತನ್ನ ಗಂಡು ಗೊಡಲಿಗೆ ಹತ್ತಿಕೊಂಡ ಹೆತ್ತಮ್ಮನ ನೆತ್ತರನ್ನು ತೊಳೆದ ತಾಣವಿದಂತೆ. ಎಂತಹ ಭವ್ಯ ಇತಿಹಾಸ ಬಂದಿದೆ ಈ ಪಶ್ಚಿಮವಾಗಿ. ಅಂತೆ ಇತಿಹಾಸ ಪ್ರಸಿದ್ಧವಾಗಿ ಉಳಿಯಿತು ಐಹೊಳೆ ದಕ್ಷಿಣದ ಅಯೋಧ್ಯ ಎಂಬ ಹೆಸರು. ಅಂದದಿ ಬಾಪುವ ಈ ಹಳ್ಳಿ, ಅಂದದಿ ಬಾಪುವ ಈ ಹಳ್ಳಿ, ಐತಿಹಾಸಿಕದ ಅಯ್ಯವಳ್ಳಿ, ಐತಿಹಾಸಿಕದ ಅಯ್ಯವಳ್ಳಿ, ಅಂದದಿ ಬಾಪುವ ಈ ಹಳ್ಳಿ. ಒಂದೇ ಕಲ್ಲಲಿ ಕೆತ್ತಿದ ಗುಡಿಯು ಒಂದೇ ಕಲ್ಲಲಿ ಕೆತ್ತಿದ ಗುಡಿಯು ನಾಡಿನ ಕೀರ್ತಿಯ ಎತ್ತಿದ ಹೆಡೆಯು, ನಾಡಿನ ಕೀರ್ತಿಯ ಎತ್ತಿದ ಹೆಡೆಯು ಇಲ್ಲೇ ಇದೆ ಬಾ
ದೀಪವನೇರಿ ಇಲ್ಲೇ ಇದೆ ಬಾ ದೀಪವನೇರಿ ಏರುತ ಹರಿವಳಿ ಮಲಪಹಾರಿ ಏರುತ ಹರಿವಳಿ ಮಲಪಹಾರಿ ಅಂದದಿ ಬಪ್ಪುವ ಈ ಹಳ್ಳಿ ಐತಿಹಾಸಿಕದ ಅಯ್ಯವಳ್ಳಿ ಐತಿಹಾಸಿಕದ ಅಯ್ಯವಳ್ಳಿ ಅಂದದಿ ಬಪ್ಪುವ ಅಂದದಿ ಬಪ್ಪುವ ಅಂದದಿ ಬಪ್ಪುವ ಈ ಹಳ್ಳಿ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತೇಶನ ದಿವ್ಯ ದರ್ಶನ. ಇದೆಂತಹ ಸುದಿನ. ಬುದ್ಧಿಯವರ ಪಾದ ಪದ್ಮಗಳಲ್ಲಿ ಅಂಜಲಿ ಬದ್ಧನಾಗಿ ಪ್ರಣಾಮಗೈವೆ ಗುರುವೆ. ಯಾರು ನೀನು? ಸೂಲೆಭಾವಿಯ ಲಿಂಗಪ್ಪ ಸುಬೇದಾರರ ಅರಮನೆಯ ಕಾರ್ಭಾರಿ. ಹೌದು ಬುದ್ಧಿ. ಚಿತ್ತರಗಿಯ ಬೃಹನ್ಮಠಾಧೀಶರಾದ ತಾವು ಪರಿವಾರವಿಲ್ಲದೆ ಪಲ್ಲಕ್ಕಿಯನ್ನೂ ಕೂಡ ತ್ಯಜಿಸಿ ಒಬ್ಬರೇ ಪಾದಚಾರಿಗಳಾಗಿ ಹೊರಟಿದ್ದೀರಲ್ಲ. ಅದೇ ನೋಡ, ಬೃಹನ್ಮಠಾಧೀಶರೆಂಬ ಭಾವನೆಯೇ ಸರ್ವ ಸಂಘ ಪರಿತ್ಯಾಗಿಗಳಾದ ನಮ್ಮಂಥ ಸನ್ಯಾಸಿಗಳಲ್ಲಿ ಮಮಕಾರವನ್ನು ಹುಟ್ಟಿಸಲು ಕಾರಣವಾಗಿದೆ. ಐಹಿಕ ಸುಖದ ಸಾಮಗ್ರಿಗಳು ಎಷ್ಟಿದ್ದರೂ ಅವು ನನ್ನವಲ್ಲ ಎಂಬ ನಿಷ್ಠೆಯುಳ್ಳವನೇ ಸನ್ಯಾಸಿ. ದೇವರಿತ್ತ ದೇಹವನ್ನು ದಣಿಸುವವನೇ ನೈಷ್ಠಿಕ ಬ್ರಹ್ಮಚಾರಿ. ನೋಡು ಧರ್ಮಣ್ಣ, ಬುದ್ಧಿ ನಿನ್ನೆ ಮಧ್ಯರಾತ್ರಿಯ ಸಮಯಕ್ಕೆ ಮಠದಿಂದ ಹೊರಬಂದೆವು. ಚತುರ್ದಶಿಯ ಚಂದ್ರ ಬಾನಿನ ಮಧ್ಯದಲ್ಲಿ ಹೊಳೆಯುತ್ತಾ ನಿಂತಿರುವುದನ್ನು ಕಂಡೆವು. ಆ ನೀರವತೆಯನ್ನು ಮಹಾಕೂಟೇಶ್ವರನ ಸುತ್ತಲಿನ ಅರಣ್ಯದಲ್ಲಿ ಅಲಿದಾಡಿ ಅನುಭವಿಸಬೇಕೆಂಬ ಆಸೆ ಉಂಟಾಯಿತು. ಕೂಡಲೇ ಹೊರಟು ಜಗನ್ಮೌನದ ಅಚನ್ನಿದ್ರೆಯಲ್ಲಿದ್ದ ಸೃಷ್ಟಿಯ ಸೊಬಗನ್ನು ಕಂಡು ನಮ್ಮ ಆತ್ಮದ ಹಸಿವನ್ನು ಹಿಂಗಿಸಿಕೊಂಡೆವು. ಧರ್ಮಣ್ಣ, ಬುದ್ಧಿ ಈ ಆನಂದ ಪರಿಚಾರಕರಿಂದಾಗಲಿ ಪಲ್ಲಕ್ಕಿಯಿಂದಾಗಲಿ ದೊರೆತೀತೇನಪ್ಪ. ಬುದ್ಧಿಯವರು ಸಿಟ್ಟಾಗಬಾರದು. ಲೌಕಿಕ ವಾಸನೆಗೆ ಬಲಿಯಾದ ನಾನು ಅಲೌಕಿಕರಾದ ತಮ್ಮಲ್ಲಿ ಪ್ರಶ್ನಿಸಲೇಬಾರದು. ಆದರೂ ಮನಸ್ಸು ನಿಲ್ಲದೆ ಇದ್ದ ಪ್ರಯುಕ್ತ ಕೇಳು. ಅದಕ್ಕೆ ಸಂದೇಹ ಪರಿಹಾರಕ್ಕಾಗಿ ಪ್ರಶ್ನೆ ಮಾಡಿದ ಶಿಷ್ಯನ ಮೇಲೆ ಕೋಪಗೊಂಡರೆ ಅವನಂತಹ ಗುರುವು? ಸಂದೇಹವಿಷ್ಟೇ ಬುದ್ಧಿ. ನಿರ್ಜನವಾದ ಇಂತಹ ಭೀಕರ ಕಾನನದಲ್ಲಿ, ಅದು ರಾತ್ರಿಯ ವೇಳೆ, ಕೈಯಲ್ಲಿ ಒಂದು ಶಸ್ತ್ರವೂ ಇಲ್ಲದೆ ನಿರ್ಭಯವಾಗಿ ಒಬ್ಬರೇ ಅಡ್ಡಾಡುತ್ತೀರಲ್ಲ, ಕ್ರೂರಮೃಗಗಳ ಬಗ್ಗೆ ತಮಗೆ ಭಯವಾಗುವುದಿಲ್ಲವೇ ಗುರುವೇ? ಅಯ್ಯೋ ಹುಚ್ಚ, ಮನಸ್ಸೆಂಬ ದುಷ್ಟ ಮೃಗದ ಮುಂದೆ ಅರಣ್ಯದಲ್ಲಿರುವ ಕಾಡು ಮೃಗಗಳು ಸಾಧು ಪ್ರಾಣಿಗಳು. ಮನಸ್ಸೆಂಬ ಮೃಗವನ್ನು ಒಲಿಸಿ ಸಂತೈಸಿದ ಯತಿ ಸಾರ್ವಭೌಮರಾದ ನಮಗೆ ಕಾಡಿನಲ್ಲಿರುವ ಸಾಧು ಪ್ರಾಣಿಗಳನ್ನು ಒಲಿಸಿಕೊಳ್ಳುವುದು ಕಷ್ಟವಾದೀತೇನಪ್ಪ. ಧರ್ಮಣ್ಣ, ಬುದ್ಧಿ ಸಂಸಾರ ಬದ್ಧನಾದ ನಿನಗೆ ಸನ್ಯಾಸ ಮಾರ್ಗದ ನಿರ್ವೇತವಾದ ಬಗೆ ಬೇಗ ಅರ್ಥವಾಗಲಾರದು. ಇರಲಿ, ಲಿಂಗಣ್ಣ ಸುಬೇದಾರರ ಅರಮನೆಯ ಕಾರ್ಭಾರಿಯಾದ ನೀನು ನಮ್ಮಂತೆ ಸನ್ಯಾಸಿಗಳಾಗಿ ಪಾದಯಾತ್ರೆ ಕೈಗೊಂಡಿದ್ದು ಆಶ್ಚರ್ಯ. ತ್ರಿಕಾಲ ಜ್ಞಾನಿಗಳಾದ ತಮಗರಿಯದ ವಿಷಯವಾದರೂ ಆವುದಿದೆ ಬುದ್ಧಿ. ಪತಿಯ ಜಾತಕದಲ್ಲಿ ಈ ವರ್ಷ ಅನಿಷ್ಟ ಗ್ರಹಗಳು ಪ್ರವೇಶ ಮಾಡಲಿರುವವೆಂದು ಅರಮನೆಯ ಜೋಯಿಸರು ಭವಿಷ್ಯ ಹೇಳಿದ ಪ್ರಯುಕ್ತ ಹೆದರಿದ ನಮ್ಮೂರೊಡತಿ ಸರ್ವಮಂಗಳಾದೇವಿಯವರು ತಮ್ಮ ಮನೆತನದ ಇಷ್ಟ ದೈವ ಪಟ್ಟದ ಕಲ್ಲಿನ ಲೋಕೇಶ್ವರನಿಗೆ ಕನಕಾಭಿಷೇಕ ಮಾಡಿಸಲೆಂದು ಹೊರಟಿದ್ದಾರೆ ಬುದ್ಧಿ. ಏನಂದೆ? ಸರ್ವಮಂಗಳಾದೇವಿ ಪಟ್ಟದ ಕಲ್ಲಿಗೆ ಹೊರಟಿರುವಳೆ? ಹೌದು ಬುದ್ಧಿ. ದೇವರಿಗೆ ಸೇವೆ ಮಾಡಿಸಲು ಹೊರಟವರು ಲಿಂಗಪ್ಪ ಸುಬೇದಾರರ ಪಟ್ಟದ ಮಹಿಷಿಯಾದರೂ ಪಲ್ಲಕ್ಕಿಯಲ್ಲಿ ಹೊರಡೋದು ತಪ್ಪೆಂದು ಸ್ವತಃ ಸರ್ವಮಂಗಳಾದೇವಿಯವರೇ ಪಾದಚಾರಿಗಳಾಗಿ ಹೊರಟ ಬಳಿಕ ಸಂತೋಷ ಧರ್ಮಣ್ಣ, ನಿಮ್ಮೊಡತಿ ಸರ್ವಮಂಗಳಾದೇವಿ
ಭೂಮಿ ತೂಕದ ಮನುಷ್ಯ, ಮಹಾಪತಿ, ಭಕ್ತಿ ಸಂಪನ್ನೆ. ಆದರೆ ಜಗನ್ನಿಯಂತ್ರಣದ ಶಕ್ತಿಯ ನಿಯಮಕ್ಕನುಸರಿಸಿ ನಡೆಯಲಿರುವ ಈ ಗ್ರಹಗಳ ಗತಿಯನ್ನು ನಿಯಂತ್ರಿಸಲು ನಿನ್ನೊಡತಿ ಸಮರ್ಥಳೆಯೇನೋ ಹುಚ್ಚ. ಇದೇನು ಬುದ್ಧಿ ತಮ್ಮ ಮಾತು? ಹೌದು ಧರ್ಮಣ್ಣ, ಅದೋ ನೋಡು, ನಿಮ್ಮ ಒಡತಿಯೇ ಇತ್ತ ಬರುತ್ತಿದ್ದಾಳೆ. ಆಹಾ, ಎಂತಹ ಗಾಂಭೀರ್ಯವಾದ ನಡೆಗೆ ಈ ನನ್ನ ತಾಯಿಯರು. ಇಲ್ಲಿ ನೋಡಿ ತಾಯಿ, ಗುರು ಮಹಾಂತ ಶಿವಯೋಗಿಗಳು ಸಾಕ್ಷಾತ್ ಶಿವ ಸರ್ಪಿಗಳಾದ ತಮ್ಮ ಪುಣ್ಯ ಚರಣಗಳಿಗೆ ಹಣೆ ಹಚ್ಚುತ್ತೇನೆ. ಶಿವನು ನಿನಗೆ ಒಳಿತು ಮಾಡಲಿದ್ದಾನೆ. ಹೇಳಮ್ಮ, ಏನಮ್ಮ, ಲೋಕೇಶ್ವರನಿಗೆ ಅಭಿಷೇಕ ಮಾಡಿಸಲು ಪಟ್ಟದ ಕಲ್ಲಿಗೆ ಹೊರಟಿರುವೆಯಂತೆ? ಹೌದು ಸ್ವಾಮಿ, ತಾವು ನಮ್ಮೊಂದಿಗೆ ಆಗಮಿಸಿದ್ರೆ ತುಂಬಾ ಸಂತೋಷವಾಗ್ತಾ ಇತ್ತು. ಬರ್ತೀರಾ ತಂದೆ? ಆಗಲ್ಲಮ್ಮ, ಅಭಿಷೇಕದ ಸಮಯಕ್ಕೆ ಬರಲು ಪ್ರಯತ್ನಿಸುತ್ತೇವೆ. ಅದೇ ಏಕೆ ಬುದ್ಧಿರ ಆಶೀರ್ವಾದ ಇತ್ತಿತ್ತಲಾಗಿ ನಮ್ಮಗಳ ಮೇಲೆ ಕಡಿಮೆಯಾತಂತದೇ ಕಾಣುತ್ತದೆ. ತಮ್ಮ ಪುಣ್ಯ ಚರಣದ ಮಣ್ಣಿನ ಧೂಳಿ ನಮ್ಮ ಅರಮನೆಗೆ ಬೀಳಲಾರದೆ ಬಹು ವರ್ಷ ಕಳೆದವು. ನೊಂದುಕೊಳ್ಳಬೇಡ ತಾಯಿ, ನಿಮ್ಮರ ಮನೆಗೆ ದಯಮಾಡಿಸುವ ಕಾಲ ಬಹಳ ದೂರವೇನಿಲ್ಲ. ಹಾಗಾದರೆ ಎಂದು ಬರುವಿರಿ? ಶಿವನ ಪ್ರೇರಣೆಯಾದೊಂದು. ಹಾಗಾದರೆ ಈ ಸಲ ಬಂದಾಗ 4 ದಿನ ಹೆಚ್ಚಾಗಿ ನಮ್ಮ ಅರಮನೆಯಲ್ಲಿದ್ದು ನಮಗೆ ಆಶೀರ್ವದಿಸಬೇಕು. ಊರ ಜನಕ್ಕೆಲ್ಲ ದರ್ಶನ ಭಾಗ್ಯ ದೊರೆಯಬೇಕು. ಹೌದು ಬುದ್ಧಿ, ಈ ಸಲದ ಶ್ರಾವಣ ನಮ್ಮರ ಮನೆಯಲ್ಲಿಯೇ ಕಳೆಯಬೇಕು. ಶ್ರಾವಣ ಇಂದು ವೈಶಾಖ ಶುದ್ಧ ಪೌರ್ಣಿಮೆ. ಶ್ರಾವಣ ಬರಬೇಕಾದರೆ ಇನ್ನೂ 3 ತಿಂಗಳು ಅವಧಿ ಹಿಂದೆ ಸರಿಯಬೇಕು. ಆ ಒಳಗಾಗಿ ದಯಮಾಡಿಸಬೇಕೆಂದು ಶಿವನ ಪ್ರೇರಣೆ ನಮಗಾದರೆ ನಾವು ಬರಬಾರದೇನು? ಅಷ್ಟು ಭಾಗ್ಯವಂತರೇ ನಾವು. ಭಾಗ್ಯವೋ ದೌರ್ಭಾಗ್ಯವೋ ನಮಗೇನು ಗೊತ್ತಮ್ಮ. ಆದರಿಷ್ಟೇ, ಶ್ರಾವಣದ ಒಳಗಾಗಿ ಬರುತ್ತೇವೆ, ಎಷ್ಟು ಮಾತ್ರ ನಿಜ. ಇರಲಿ, ನಿನ್ನ ಪತಿ ಲಿಂಗರಾಜರು ಸುಖವಾಗಿದ್ದಾರೆಯೇ ತಾಯಿ? ಏಕಮ್ಮ ಸುಮ್ಮನಾದಿ? ಸುಬೇದಾರರು ಇತ್ತಿತ್ತಲಾಗಿ ತೀರಾ ವಿಷಯಾಸಕ್ತರಾಗುತ್ತಲೇ ಸಾಗಿದ್ದಾರೆ ಬುದ್ಧಿ. ಊರಾಡಳಿತದ ಯಾವ ವಿಚಾರವೂ ಅವರ ತಲೆಯನ್ನು ಸೇರದಾಗಿದೆ. ಇದನ್ನು ನೋಡಲಾರದೆ ನಮ್ಮೊಡತಿಯವರು ತುಂಬಾ ನೊಂದುಕೊಂಡಿದ್ದಾರೆ ಬುದ್ಧಿ. ಹೌದೇ ತಾಯಿ, ಇದಕ್ಕೇಕೆ ಇಷ್ಟೊಂದು ನೊಂದುಕೊಳ್ಳುವೆಯಮ್ಮ? ಪತಿ ದೇವರು ಧರ್ಮದಿಂದ ದೂರ ಸರಿಯುತ್ತಿರುವುದನ್ನು ಕಂಡು ಯಾವ ಸತಿಯು ಸಂತೋಷದ ಇರುವುದಕ್ಕಾಗುತ್ತದೆ ಹೇಳಿ ತಂದೆ? ಮಗಳೇ, ಬರುವ ಸಂಕಟಗಳೆಲ್ಲವೂ ಒಳಿತು ತರಲೆಂದೇ ಬರುತ್ತವೆ. ಇಂದಿನ ನಿನ್ನ ಪತಿಯ ಅತಿಯಾದ ಭೋಗ ಲಾಲಸೆಯೇ ಮುಂದಿನ ವಿರಾಗ ಜೀವನಕ್ಕೆ ಹೆಗ್ಗುರುತಾದೀತು. ಹೃದಯವೆಂಬ ಭೂಮಿಯನ್ನು ಭೋಗವೆಂಬ ಗೊಬ್ಬರದಿಂದ ಬಲಪಡಿಸಿ ವಿರಾಗದ ಫಲ ಪಡೆಯುತ್ತಾರೆ. ಇದು ಒಂದು ಮಾರ್ಗ. ನೋಡು ಮಗಳೇ, ಶಿವನ ಈ ಲೀಲಾವಿಲಾಸ ನಾಟಕದಲ್ಲಿ ಪಾತ್ರಗಳು ನಮ್ಮ ವಶದಲ್ಲಿದ್ದರೂ ಸೂತ್ರಗಳು ಮಾತ್ರ ಶಿವನ ವಶದಲ್ಲಿವೆ. ಏನು ಬಂದರೂ ಶಿವನಿಚ್ಛೆ ಎಂದು ಸಾಗುವುದೇ ನಮ್ಮ ಧರ್ಮ. ಪತಿವೃತ ಧರ್ಮದ ಪ್ರತಿಮೂರ್ತಿಯಂತಿರುವ ನಿನಗೆ ಹೆಚ್ಚಿಗೇನು ಹೇಳಲಿ ತಾಯಿ? ಭಕ್ತಿಯಲ್ಲಿ ಮಾತ್ರ ನೆಚ್ಚುಗೆಡದಿರಲಿ. ಹೋಗಿ ಬಾ ತಾಯಿ, ಎಲ್ಲ ಮಂಗಳವಾಗಲಿ. ಶ್ರೀ ಗುರು ಮಹಾಂತದೇ, ಶ್ರೀ ಗುರು ಮಹಾಂತದೇ. ಶ್ರೀ ಗುರುಗಳು ಯಾವಾಗಲೂ ಅರ್ಥಗರ್ಭಿತವಾಗಿಯೇ ಮಾತನಾಡ್ತಾರೆ. ಈ ಮಾತಿನಿಂದ ಮುಂದೇನು ಅನರ್ಥ ಘಟಿಸುವುದೋ ಬಲ್ಲವರ್ಯಾರು? ಎಲ್ಲವೂ ಆ ಶಿವನಿಚ್ಛೆ. ಲೋಕನಾಥನ ದಯೆಯಿಂದ ಈ ಎಲ್ಲವೂ ಮಂಗಳವಾಗುವುದೆಂದು ಇದೀಗ ಸ್ವಾಮಿಗಳು ಹೇಳಲಿಲ್ಲವೇ ತಾಯಿ? ಅವರ ಅನುಗ್ರಹ ನನ್ನನ್ನು ಕರುಣಿಸುತ್ತದೆ. ನಡೆಯಿರಿ, ಹೋಗೋಣ ಎಂದು ನಡೆದು ಅರಿಯದ ಒಡತಿಯವರು ದಣಿದಿದ್ದರೆ ಈ ಪಶ್ಚಿಮ ವಾಹಿನಿಯ ಬಳಿಯಲ್ಲಿ ಸ್ವಲ್ಪ ವಿಶ್ರಮಿಸಿ ದಾರಿಯ ದನಿವನ್ನು ಪರಿಹರಿಸಿಕೊಳ್ಳಬೇಕು ತಾಯಿ. ಏನು? ದೇವರ ದರ್ಶನಕ್ಕೆ ಹೊಂಟಾಗ ದಣವೆಂದರೆ ಏನು? ನಡೆಯಿರಿ, ಹೋಗೋಣ.
ದೊರೆಗಳ ಸನ್ನಿಧಾನದಲ್ಲಿ ರುದ್ರಪ್ಪನ ಪ್ರಣಾಮಗಳು. ಬಾ ರುದ್ರಪ್ಪ ಬಾ. ಅತ್ಯಂತ ಆತುರವಾಗಿ ಭೇಟಿಯಾಗಬೇಕೆಂದು ಯಾರು? ಅರಮನೆಯ ಹರಿಕಾರ ಪ್ರಾಚೀನಪ್ಪ ಬಂದು ತಿಳಿಸಿದಾನೆ. ಹೌದು ಪ್ರಭುಗಳೇ, ಅಂತೆಯೇ ಊಟಕ್ಕೆ ಕುಳಿತವನು ಅರ್ಧಕ್ಕೆ ಎದ್ದು ಬಂದೆ. ರುದ್ರಪ್ಪ, ವಿಷಯವೇನೋ ಅಷ್ಟೊಂದು ಮಹತ್ವದ್ದಲ್ಲ, ಆದರೂ ಅದು ನಿನ್ನ ಕೈಯಿಂದ ಕೂಡ ಕೈಗೂಡಬೇಕಾಗಿದೆ. ಪ್ರಭು ಸೇವೆಗೆ ಈ ರುದ್ರಪ್ಪ ಸದಾ ಸಿದ್ಧನಿದ್ದಾನೆ. ಹೇಳಿದ ಮಾತನ್ನು ನೆತ್ತಿಯಲ್ಲಿ ಹೊತ್ತು ಸಾಗಿಸುತ್ತಾನೆ. ರುದ್ರಪ್ಪ, ನಿನ್ನ ಸ್ವಾಮಿ ಭಕ್ತಿಗೆ ನಾವು ಸಂತುಷ್ಟರಾಗಿದ್ದೇವೆ. ನಿನ್ನೆ ನೀನು ಹೊಸದಾಗಿ ಹಿಡಿದ ತಂದ ಹೆಣ್ಣು ನಮ್ಮ ಅಂಕಿತಕ್ಕೆ ಒಳಪಡಲಿಲ್ಲ, ಮನಸ್ಸು ತೃಪ್ತಿ ಹೊಂದಲಿಲ್ಲ. ಏನಂದಿರಿ ಪ್ರಭು? ವರ್ತಕ ಕಲ್ಯಾಣಪ್ಪನವರ ಮಗಳು ಮಹಾದೇವಿ ನಿಮಗೊಳಗಾಗಲಿಲ್ಲವೇ? ಇಲ್ಲ ಇಲ್ಲ, ಅತ್ಯಂತ ನಿಷ್ಠೆಯಿಂದ ನಡೆಯಬಲ್ಲ ಬಹಳ ಗಟ್ಟಿ ಮನುಷ್ಯನ ಹೆಣ್ಣದು. 100 ಬಗೆಯ ಆಸೆ ಹುಟ್ಟಿಸಿದರೂ ಒಲ್ಲೆನೆಂದು ಪಟ್ಟು ಹಿಡಿದಿದ್ದಾಳೆ. ಆದ ಕಾರಣ ನಿನ್ನನ್ನು ಆತುರವಾಗಿ ಇಲ್ಲಿಗೆ ಬರಮಾಡಿಕೊಳ್ಳಬೇಕಾಯಿತು. ಈಗ ಅವಳಲ್ಲಿ ಪ್ರಭುಗಳೇ? ಪ್ರಾಚೀನಪ್ಪ, ಹೋಗು, ಮಹಾದೇವಿಯನ್ನು ಎಳೆದುಕೊಂಡು ಬಾ. ಈಗ ತಿಳಿಯಿತು, ಮಹಾದೇವಿ ನನಗೆ ಒಲಿಯಬೇಕು, ಎಲ್ಲ ನಿಮಗೆ ಅವಳ ಆಹಾರ. ಮಹಾದೇವಿ, ದನಿಯ ಕೃಪಾದೃಷ್ಟಿ ನಿನ್ನ ಮೇಲೆ ಬಿದ್ದಾಗ ನೀನದನ್ನು ತಿರಸ್ಕರಿಸುವುದು ಒಳಿತಲ್ಲ. ವಿಚಾರಿಸಲು ನಿನಗಿನ್ನೂ ಸಮಯವಿದೆ. ದುಡುಕಿದರೆ ಯಮಗಂಡ ತಪ್ಪಿದ್ದಲ್ಲ. ಮಹಾದೇವಿ, ಗಂಡ ಗತಿಸಿದ ನೀನು ಈ ನಿನ್ನ ತುಂಬು ತಾರುಮಂಡನ್ನು ಕಾಣದ ಧರ್ಮಕ್ಕೆ ಕಟ್ಟು ಬಿದ್ದು ವ್ಯರ್ಥ ಹಾಳು ಮಾಡಿಕೊಳ್ಳ. ಎಲ್ಲ ಹೆಂಗಸರಂತಲ್ಲ ನಿನ್ನ ರೂಪ, ಕಾಂತ ಸಮ್ಮಿರದಲ್ಲಿ ಎದ್ದು ಕಾಣುವಂತಹದ್ದು ಈ ನಿನ್ನ ಲೋಕ ಮೋಹಕ ಸೌಂದರ್ಯ. ಕಾಮಜ್ವರದಿಂದ ತಪ್ತನಾದ ಕಾಮಕನ ದೃಷ್ಟಿಗೆ ಹೆತ್ತವಳ ಅಂಗಸೃಷ್ಟಿ ಕೂಡ ಹೊರತಲ್ಲವಂತೆ. ದೊರೆಗಳೇ, ಊರ ತಂದೆಯಾದ ನೀವು ಮಗಳ ಸ್ವರೂಪದಲ್ಲಿದ್ದ ನನ್ನನ್ನು ಬಯಸುವುದು ಯೋಗ್ಯವೇ? ಮಹಾದೇವಿ, ಗೊಡ್ಡು ತತ್ವಗಳ ಪಠನ ವೃದ್ಧಾಪ್ಯ ಕಳೆಯಲು ಸಾಧನ. ದನಿಯ ಮನ ಮೆಚ್ಚುವಂತೆ ಅವರ ಸೇವೆ ಮಾಡಿಕೊಂಡು ಹೋದಿಯಾದರೆ ನಿನಗಾವ ಕೊರತೆ ಬಾರದಂತೆ ನೋಡಿಕೊಂಡು ಹೋಗಲು ಪ್ರಭುಗಳು ಸಮರ್ಥರಿದ್ದಾರೆ. ರುದ್ರಪ್ಪ, ನಿನ್ನ ಮಾತಿನಂತೆ ನಡೆಯಲು ನಾನು ವೇಷಾಗ್ರಹದಲ್ಲಿ ಹುಟ್ಟಿದ ಹೆಣ್ಣಲ್ಲ. ಈ ಊರಿನ ಗೌರವಸ್ಥ ವ್ಯಾಪಾರಿಗಳಾದ ಕಲ್ಯಾಣ ಶೆಟ್ಟರ ಮಗಳು ನಾನು. ಈ ಊರ ಒಡತಿ ಸರ್ವಮಂಗಳೆ ತಾಯಿ ಕರೆಯುತ್ತಾಳಂತ ಹೇಳಿ ಮೋಸದಿಂದ ಕರೆತಂದು ಈ ಅಬಲೆಯ ಶೀಲಭಂಗ ಮಾಡಲು ಯತ್ನಿಸುವವರು ನೀವು ಮಾನವ ರೂಪ ಧರಿಸಿದ ರಕ್ಕಸರು. ಪ್ರೀತಿ ವಿಶ್ವಾಸಗಳಿಂದ ಮಾತನಾಡಿಸಿದರೆ ಹಾದಿಗೆ ಬರುವ ಹೆಣ್ಣಲ್ಲ ನೀನು. ಮಹಾದೇವಿ, ನಮ್ಮ ಆಜ್ಞೆಯಂತೆ ನೀನು ನನ್ನ ದೊರೆಸ್ವಾಮಿಯಾಗಲು ಒಪ್ಪದಿದ್ದರೆ ನಿನ್ನ ಒಂದೊಂದೇ ಅವಯವಗಳನ್ನು ಕತ್ತರಿಸಿ ಬೇಟೆ ನಾಯಿಗಳಿಗೆ ಹಾಕಿಸಲಾದೀತು. ಎತ್ತರ. ಮಹಾದೇವಿ, ಪ್ರಭುಗಳು ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯವಿಲ್ಲ. ಬುದ್ಧಿಯನ್ನು ಸುದ್ದಿಯಲ್ಲಿಟ್ಟುಕೊಂಡು ಉತ್ತರ ಕೊಡು. ಶುದ್ಧ ಬುದ್ಧಿಯಿಂದಲೇ ನಿಮಗೆ ಉತ್ತರಿಸುತ್ತಲಿರುವೆ. ಪಿತ್ತೋನ್ಮತ್ತರಾದ ನೀವು ಚಿತ್ತದ ಅಧೋಲೋಕದಲ್ಲಿ ದಾರಿ ತಪ್ಪಿ ಅಲಿಯುವುದನ್ನು ನಾನು ಅರ್ಥ ಮಾಡಿಕೊಂಡಿರುವೆ. ಇಂದ್ರಿಯಗಳ ಪ್ರಭಾವಕ್ಕೆ ಬೆರೆತು ಪತಿಯ ಪರಾಂಗುಖಿಯಾಗಬೇಡಿ ಎಂದು ಎಚ್ಚರಿಸುತ್ತಿರುವೆ. ದೊರೆಗಳೇ, ಮಾನಕ್ಕೆ ಹೆದರುವ ಹೆಣ್ಣು ಪ್ರಾಣಕ್ಕೆ ಹೆದರುವಳೆ.
ಬೆದರಿಕೆಗೆ ಬಲೆಗೆ ಹೆದರದೆ ಹೋದಲ್ಲಿ ಬಲಾತ್ಕರಿಸಿ ಆದರೂ ನಮ್ಮಿಷ್ಟ ತೀರಿಸಿಕೊಂಡು ನಿನ್ನ ಸೀಲೆಗೆಡಿಸಬಲ್ಲೆವು. ಬಲಾತ್ಕಾರದಿಂದ ನೀವು ಈ ಅಸಹಾಯಕ ಅಬಲೆಯನ್ನು ಮಾತ್ರ ನೀವು ಶೀಲ ಕೆಡಿಸಬಹುದು. ಆದರೆ ಮೈಯ ಶೀಲ 100 ಮಡಿ ಶೀಲ ಮನಸ್ಸಿನದು. ಅದು ಮಹಾದೇವ ಮೆಚ್ಚುವುದು. ಅದನ್ನು ಕಂಡು ಅದನ್ನು ಕೆಡಿಸಲು ನೀವು ಪ್ರಯತ್ನ ಪಟ್ಟರೆ ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಚಂದ್ರವದನೆ, ಈ ನಿನ್ನ ಚೆಲುವಿನ ಚಿತ್ರಕ್ಕೆ ಒಲವಿನ ಚೌಕಟ್ಟು ಹೊಂದಿಸುವ ಹಂಬಲ ನಮಗೇಕೆ? ಗಂಡಿನ ಸಮಾಗಮವನ್ನೇ ಕಂಡೆರೆದ ಈ ನಿನ್ನ ಕಾಯ ತೊಂಡೆಯ ಹಣ್ಣಿನಂಗಿದೆ. ಕಾಯದ ಸವಿಯನ್ನು ಸವಿಯುವುದರಲ್ಲಿಯೇ ಸ್ವರ್ಗ ಸುಖ ಉಂಟು. ಕೀವು ಕುಡಿಯುವ ನೊಣವು ಕುಸುಮ ರಸ ಕಾಸಿಸುವುದೇ? ಬೇವಿನ ಹಣ್ಣನ್ನು ತಿನ್ನುವ ಕಾಗೆ ಮಾವಿನ ಹಣ್ಣಿನ ರುಚಿಯ ಮಾಧುರ್ಯವನ್ನೆಂತೂ ಬಲ್ಲದು. ಕೇವಲ ಕಾಯಕ ಚಲುವನ್ನು ಕಂಡು ಕಾಮುಕರಿಗೆ ಕಾಮಿನಿಯರ ಹೃದಯದ ಬಲವಂತೂ ಎಂತೂ ಅರ್ಥವಾದೀತು. ಎಲೆ ಕ್ಷುದ್ರ ಹೆಂಡೆ, ನಮ್ಮ ದನಿಗಳನ್ನು ಕಾಗೆ ನೊಣಗಳಿಗೆ ಹೋಲಿಸಿ ನುಡಿದೀಯ. ನಿನ್ನ ಜೀವಂತ ಉಗಿಸಲಾದೀತು ಎಚ್ಚರ. ರುದ್ರಪ್ಪ, ನಮಗೆ ಪ್ರತಿಯಾಡಿ ನಮ್ಮ ಮನ ನೋಯಿಸಿದ ಈ ಹೆಣ್ಣಿನ ಒಟ್ಟು ಬಟ್ಟೆಯನ್ನು ಕಳಚಿ ಬತ್ತಲೆಯನ್ನಾಗಿಸಿ ಕತ್ತೆಯ ಮೇಲೆ ಬರುವ ಹೊರಡಿಸು. ಕಾಮದಿಂದ ಕಣ್ಮುಚ್ಚಿದ ದೊರೆಯೇ, ನಾನು ನಿನಗೆ ಎಷ್ಟು ತಿಳಿ ಹೇಳಿದರೂ ಕಲ್ಲಿನ ಮೇಲೆ ಬೀಜ ಬಿತ್ತಿದಂತಾಗುತ್ತದೆ. ತಿಳಿದು ನೋಡು, ನೀನೀಗ ಕಳೆ ಬಯಸುವುದು ಒಂದು ಹೆಣ್ಣಿನ ಮಾನವನಲ್ಲ, ಸಕಲ ಹೆಣ್ಣು ಕುಲದ ಮಾನವನ್ನು. ಪ್ರಭುಗಳೇ, ಈ ಹೆಣ್ಣಿನ ಮಾನ ಕಳೆಯುವುದು ಒಳಿತಲ್ಲ. ನಿಮಗೆ ರಕ್ತ ಬಸಿದು ಜನ್ಮ ಕೊಟ್ಟ ನಿನ್ನ ತಾಯಿಯಂತೆ ನಾನು ಒಂದು ಹೆಣ್ಣಲ್ಲವೇ? ಬೇಡಿ ದೊರೆಗಳೇ, ಈ ಪ್ರಜಳ ಮಾನ ಪ್ರಾಣವನ್ನು ಕಾಪಾಡಿ ದಯವಿಟ್ಟು ಪುಣ್ಯವನ್ನು ಕಟ್ಟಿಕೊಳ್ಳಿ. ಮಾನ ಮಹಾದೇವಿ, ಪುಣ್ಯದ ಅಂಶ ಕೂಡ ನಮಗೆ ಬೇಕಿಲ್ಲ. ಪಾಪ ಬಂದರೂ ಚಿಂತೆ ಇಲ್ಲ. ನಮಗಿಂದು ಬೇಕಾಗಿರುವುದು ನಿನ್ನ ರೂಪ. ಥೋ ಪಾಪಿ, ರೂಪವಂತೆ ರೂಪ. ಕರ್ಮ ನಂಟಿನಿಂದ ಉಂಟಾದ ಈ ಚರ್ಮದ ಗಂಟನ್ನು ರೂಪವೆಂದು ಭಾವಿಸುತ್ತಿರುವ ಬಂದ ಮತಿಯೇ, ಅರಿತು ನೋಡು ಎಲ್ಲಿದೆ ರೂಪ. ಥೋ ನಿನ್ನ ಪಶುವೆ, ಆತ್ಮಕ್ಕೆ ಅಂಟಿದ ಈ ರೂಪ ಜನ್ಮ ಜನ್ಮಾಂತರದ ರೂಪ. ಸಾಕು ಮಾಡು ನಿನ್ನ ಒಡವೇದಾಂತವನ್ನು. ಪ್ರಾಚೀನಪ್ಪ, ನೋಡುವೆಯೇನು? ಮೊದಲೇ ಒಳ ಮೈಗೆ ಮೆತ್ತಿಕೊಂಡಿರುವ ಸೀರೆ ಕುಪ್ಪಸಗಳನ್ನೆಲ್ಲ ಕಳಿಸಿ ಬಿಡು. ನಿಲ್ಲಲಿ ನಮ್ಮೆದುರು ಬತ್ತಲೆಯಾಗಿ. ನಿಲ್ಲ ಚಂಡಾಲ. ಧರ್ಮವತಿಯಾದ ಈ ಉಡೆಗಂಟನ್ನು ಮುಟ್ಟಲು ಶಕ್ತಿ ಇರಬಹುದೇ ಈ ನಿನ್ನ ಹಸ್ತಗಳಿಗೆ? ದೊರೆಗಳೇ, ನಾನು ಇಷ್ಟು ಪರಿಯಿಂದ ನಿನಗೆ ಅಲ್ಪರಿದರು ನಿನಗೆ ಕರುಣೆ ಬರಲಿಲ್ಲವೇ? ಈ ನಿನ್ನ ಹೃದಯದ ಸಾಗರದ ಅನುಕಂಪದ ದೊರೆಗಳೇ, ಈ ನಿಮಗೆ ಮೊರೆಯಲಿಲ್ಲವೇ? ಕರ್ಮದ ಮುಸುಕನ್ನು ಹಾಕಿ ಈ ರೀತಿ ಕಂಗಳದ ಧರ್ಮದ ಬೆಳಕನ್ನು ಕಟ್ಟಿಕೊಂಡು ನೋಡುತ್ತಿರುವಿರಲ್ಲ, ನಿಮಗೆ ಯಾವ ರೀತಿ ಹೇಳಿದರೂ ಇದು ತೊರೆಯಲಿಲ್ಲವೇ? ದೊರೆಗಳೇ, ಈ ಚರ್ಮದ ರೂಪವನ್ನು ನೀವು ಗ್ರಹಿಸುತ್ತಿರುವುದು ಈ ಚರ್ಮದಲ್ಲಿ ಅಂಟಿರುವ ಈ ಮಲ ಮೂತ್ರ ರಕ್ತ ಮಜ್ಜ ಮಾಂಸಾದಿಗಳಿಂದ ಕೂಡಿದಂತಹ ಚರ್ಮದ ಗಂಟು. 9 ದ್ವಾರಗಳಿಂದ ಹೊರಸೂಸುತ್ತಿರುವ ಮಲವನ್ನು ತೊಳೆಯುವುದು ಜಲ ಒಂದೇ. ಅದೇ ಒಂದು ದಿನ ಇಲ್ಲವಾದರೆ ದುರ್ಗಂಧಮಯವಾಗಿ ನಾರುವ ಈ
ಎಲ್ಲಿಂದ ಬಂತು? ದೊರೆಗಳೇ, ನೀವು ಈ ರೀತಿ ರೂಪವನ್ನು ಅರಿತುಕೊಂಡು ನನ್ನ ಮೇಲೆ ಶೀಲಭಂಗ ಮಾಡಲು ಯತ್ನಿಸಲು ಯಾವ ರೀತಿ ನೀವು ಆಹಾಕಾರವಾಗಿ ಮೈ ಮೇಲೆ ಬರುತ್ತಿರುವಲ್ಲ, ಆ ಚರ್ಮದ ಗಂಟನ್ನ ನೀವು ಅರಿತುಕೊಂಡಿದ್ದರೆ ಆ ಶಿವನ ಕಲ್ಪನೆ ನಿಮಗೆ ತಿಳಿಯದು. ಹಾ, ಇಲ್ಲಿದೆ ನೋಡು ಈ ರೂಪ. ನೀನು ಬಯಸಿದ ಹಾಗೆ ಇಲ್ಲಿದೆ ಈ ನನ್ನ ಚೆಲುವು. ಏನಂದೆ? ನೀನು ಬಾ ರಾಜ ಬಾ. ಈ ದೇಹದಲ್ಲಿ ಹರಿಯುತ್ತಿರುವ ಈ ರಕ್ತದಿಂದ ಅಭಿಷೇಕ ಮಾಡಿ, ದೊರೆಗಳೇ, ನೀವಂದುಕೊಂಡ ಹಾಗೆ ಈ ಕೂದಲು ಕಪ್ಪಾಗಿದೆ ಅಲ್ಲವೇ? ಈ ಕೂದಲಕ್ಕೆ ಮುತ್ತಿಡುವೆಯಾ? ಬಾ ದೊರೆಯೇ ಬಾ. ಪ್ರಾಚೀನಪ್ಪ, ಎಳೆದುಕೊಂಡು ಹೋಗಿ ಇವಳನ್ನು. ರುದ್ರಪ್ಪ, ನೋಡಲಾರೆ ನಾನಿವಳನ್ನು. ರಾಕ್ಷಸಿಯ ರೂಪದಲ್ಲಿ ನಿಂತ ಇವಳನ್ನು ಎಳೆದೊಯ್ದು ಒಂದೊಂದೇ ಅವಯವಗಳನ್ನು ಕತ್ತರಿಸಿ ಕತ್ತರಿಸಿ ಬೇಟೆಗಳಿಗೆ ಹಾಕಿಸು. ತಡ ಮಾಡದೆ ಎಳೆದೊಯ್ಯಿರಿ. ನೋಡುವೇನೆ ಹೋಗಿರಿ ಅವಳನ್ನು. ಹೋಗುತ್ತೇನೆ. ಹೋಗುವ ಮೊದಲೊಮ್ಮೆ ನಿನಗೆ ಎಚ್ಚರವೊಂದನ್ನು ಹೇಳಿ ಹೋಗುತ್ತೇನೆ, ಅರಿತುಕೋ. ಯಾವ ಚೆಲುವೆಂದು ತಿಳಿದುಕೊಂಡು ದೈಹಿಕವಾಗಿ ಅಮಾನುಷವಾಗಿ ಈ ದೇಹ ಸುಖವನ್ನು ಆಸೆ ಪಟ್ಟು ನೀನು ಸುಖ ಪಡಲು ಯತ್ನಿಸುತ್ತಿರುವೆಯೋ, ಒಂದಿಲ್ಲ ಒಂದು ದಿನ ನೀನು ಈ ದೇಹದಿಂದ ಹೊರಬರುವ ದುರ್ಗಂಧ ನಾದದಿಂದ ಈ ಪ್ರಪಂಚಕ್ಕೆ ತಿಳಿಯಲಿ ನಾವೊಂದು ಹೆಣ್ಣು ಕೊಟ್ಟ ಶಾಪ ಅಂತ. ಎಳೆದುಕೊಂಡು ಹೋಗಿರಿ. ನೋಡುವಿರೇನು